ಮೊದಲನೇದಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಇವತ್ತು ಒಂದಕ್ಕಿಂತ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇನ್ನು ಶುರುಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ದೊಡ್ಡದಾಗೆ ಜಾತ್ರೆ ನಡೀತಿದೆ. ಜಾತ್ರೆಯಲ್ಲಿ ಚಂದು ಮತ್ತು ಲೋಹಿತು ಮತ್ತು ರಾಣಿ ಇಲ್ಲಿ ಬಳೆ ಅಂಗಡಿ ಇರುತ್ತೆ, ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಚಂದು ಇದ್ಕೊಂಡು ಬಳೆ ಚೆನ್ನಾಗಿ ಕಾಣಿಸ್ತಿದ್ಯಾ ರಾಣಿ, ನಿನ್ಗೇನಾದ್ರೂ ಈ ಬಳೆ ಬೇಕಾ ಅಂತೇಳಿ ಕೇಳ್ತಾನೆ. ಹಾಗೇನಿಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ವ, ಹಾಗಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ರಾಣಿ. ಅಷ್ಟರಲ್ಲೇ ನಮ್ಮ ರಾಣಿ ಕೈಗೆ ಈ ಬಳೆ ಬಿದ್ರಂತೂ ಸಖತ್ತಾಗಿ ಕಾಣಿಸುತ್ತಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಾಲ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಕೊಟ್ಟ ತಕ್ಷಣ ಫ್ರೆಂಡ್ ನೀವು ಇಲ್ಲಿ ಅಂತ ಹೇಳಿ ಕೇಳಿದಾಗ ಹೌದು ಅಂತ ಹೇಳಿದಾಗ, ನಾನು ಇಲ್ಲೇ ಇದ್ದೆ ಪುಟ, ನೀನು ನೋಡ್ಕೊಂಡಾಗ ನಾನು ಪುಟ್ಟ ಅಲ್ಲ ರಾಣಿ ಅಂತ ಹೇಳ್ತಾಳೆ. ಈ ಬಳೆ ಬೇಕಾ ನಿನಗೆ ಅಂತ ಅಂದಾಗ, ನನ್ನ ಬಂದು ನೀವು ಯಾಕೆ ಮಾತಾಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನನ್ನ ಮನಸ್ಸಲ್ಲಿ ಯಾವಾಗಲೂ ನೀನು ಹೃದಯದಲ್ಲೇ ಇರ್ತೀಯ ಅಂತ ಕೂಡ ಅವ್ರ ಅಪ್ಪ ಹೇಳ್ತಾನೆ. ಆದರೆ ಅಪ್ಪ ಅಂತ ಗೊತ್ತಿಲ್ಲ, ಮಗಳಂತನೂ ಬಾಲಂಗೆ ಗೊತ್ತಿಲ್ಲ. ಲೋಹಿತ್ ಅದನ್ನೆಲ್ಲ ನೋಡಿ ಇವ್ರದ್ದು ಓವರ್ ಆ್ಯಕ್ಟಿಂಗ್ ಅಂತ ಹುರ್ಕೋತಾ ಇರ್ತಾಳೆ. ಇನ್ನು ಫೈನಲಿ ಆ ಬಳೆನ ತೊಡಸ್ಕೊ ಅಂತ ಹೇಳಿ ಕೇಳಿದಾಗ ಅವಳು ಬೇಡ ಫ್ರೆಂಡ್, ಯಾಕೆಂದರೆ ನೀನು ಐಸ್ ಕ್ರೀಮ್ ಬೇರೆ ಕೊಡಿಸಿದೀಯ ನನಗೆ, ಮತ್ತು ಇವಾಗ ನಾನು ಬಳೆ ಬೇರೆ ತೊಡಸ್ಕೊತಾ ಇದ್ದೀನಿ ಅಂದಾಗ, ನನಗೆ ಗೊತ್ತು ಬಿಡು ಅಮ್ಮ ಹೇಳಿದಾಳೆ ಯಾರ ಹತ್ರನೂ ಏನು ಇಸ್ಕೋಬೇಡ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾ ಇರ್ತಾನೆ. ಫೈನಲಿ ಬಳೆ ಹಾಕ್ಸ್ಕೊಂಡು ತುಂಬಾ ಖುಷಿಪಟ್ಟು ಹೇಳ್ತಾ ಇರ್ತಾಳೆ. ಎಷ್ಟು ಖುಷಿ ಪಡ್ತಾಳೆ ಅಂದರೆ ಆ ಬಳೆ ಹಾಕ್ಸ್ಕೊಂಡು ಎಷ್ಟು ಮುದ್ದ ಕಾಣಿಸ್ತಿದ್ದಾಳೆ ರಾಣಿ ಅಂತೂ, ಸುಕ್ಕದ ಕಾಣಿಸ್ತಾ ಇದ್ದಾಳೆ, ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಆ ಬಳೆಯಲ್ಲಿ. ಸೊ ಇನ್ನೇನು ಫೈನಲಿ ಅದನ್ನು ನೋಡಿ ಬಾಲ ಕೂಡ ತುಂಬಾ ಖುಷಿ ಪಡ್ತಾನೆ. ಆದರೆ ಲೋಹಿತ್ ಮಾತ್ರ ಹುರ್ಕೊಳ್ತಾಳೆ. ಆಗ ಬಾಲ ಇತ್ಕೊಂಡು ನೀನು ಬಂದು ಹಾಕ್ಸ್ಕೊಳ್ಳಿ ಬಳೆ ಅಂತ ಹೇಳಿ ಲೋಹಿತ್ ಕರೆದಾಗ, ಲೋಹಿತನ್ನ ಇಲ್ಲಪ್ಪ ನನಗೆ ಬೇಡ ಅವೆಲ್ಲ ಇಷ್ಟ ಆಗಲ್ಲ ಅಂತೇಳಿ ಲೋಹಿತ್ ಹೇಳ್ತಾಳೆ. ಇನ್ನು ಎಷ್ಟು ಇದು ಅಮೌಂಟು ಅಂತೇಳಿ ಬಳೆಯರ್ನ ಕೇಳಿದಾಗ 80 ರೂಪಾಯಿ ಅಂತ ಹೇಳಿದಾಗ ಅವಳೊಂಥರ ಮುಖ ಫೀಲ್ ಮಾಡ್ಕೊಬಿಡ್ತಾಳೆ. 80 ರೂಪಾಯಿನಾ ಅಂತ ಹೇಳ್ಬಿಟ್ಟು, ಪುಟ ತಲೆ ಕೆಡ್ಸ್ಕೊಬೇಡ, ನೀನು ನನ್ನ ಹತ್ರ ಏನನ್ನ ಈಸ್ಕೋಬೇಕು ಅಂತಂದರೆ ಇನ್ಮೇಲೆ ಒಂದು ಕೆಲಸ ಮಾಡು, ಒಂದು ಬುಕ್ಸಲ್ಲೆಲ್ಲ ಲೆಕ್ಕ ಬರೆದಿಟ್ಬಿಡು, ನಾನು ಏನೆಲ್ಲ ಕೊಡ್ತೀನೋ ನಿನಗೆ, ಏನೆಲ್ಲ ಕೊಡಿಸ್ತೀನೋ ಅದನ್ನೆಲ್ಲ ಲೆಕ್ಕ ಬರೆದಿಟ್ಕೊ, ನೀನು ಯಾವಾಗ ದುಡಿತೀಯೋ ಅದನ್ನೆಲ್ಲ ನನಗೆ ವಾಪಸ್ ಕೊಡುವಂತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಯಾರು ಇವರು ಅಂತೇಳಿ ಲೋಹಿತ್ ಕೇಳಿದಾಗ, ನಾನು ಫ್ರೆಂಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇಷ್ಟು ದೊಡ್ಡ ಫ್ರೆಂಡ್ ಇದ್ದಾರಾ ನಿನಗೆ, ಅದು ಹೆಂಗೆ ಇಷ್ಟು ದೊಡ್ಡ ಫ್ರೆಂಡ್ನ ಮಾಡೋಕ್ಕಾಗುತ್ತೆ ಅಂತ ಲೋಹಿತ್ ಕೇಳಿದಾಗ, ಅದು ಹಾಗೇನೆ ಅಂತ ಹೇಳ್ಬಿಟ್ಟು ಬಾಲ ಇದ್ಕೊಂಡು ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಕೊಟ್ಕೊಂಡು ಇದೇ ಫ್ರೆಂಡ್ಶಿಪ್ಪು ಅಂತಂದರೆ ಅಂತ ಹೇಳ್ಕೊತಾರೆ. ಅದನ್ನು ನೋಡಿ ಚಂದು ಮಾತ್ರ ಸಖತ್ ಖುಷಿ ಪಡ್ತಾನೆ. ಅವನು ಯಾವಾಗಲೂ ರಾಣಿ ಸಪೋರ್ಟಾಗೆ ನಿಂತ್ಕೋತಾನೆ ಬಿಡಿ. ಸೊ ಫೈನಲಿ ತಂದೆ ಮಗಳು ಇಬ್ಬರು ಬಾಂಧವ್ಯ ಅಂತೂ ತುಂಬಾ ಗಟ್ಟಿ ಆಗ್ತಿದೆ ಅಂತಲೇ ಹೇಳ್ಬೋದು ಒಂದು ಸೈಡಲ್ಲಿ. ಸೊ ಸಖತ್ ಖುಷಿ ಆಗ್ತಾರೆ. ಬನ್ನಿ ಮಕ್ಕಳು ಹೋಗೋಣ, ಇಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಕೇಳಿದಾಗ, ಅದೇನು ಅಂತ ರಾಣಿ ಕೇಳ್ತಾಳೆ. ಇದು ಜಾತ್ರೆ ಅಲ್ಲ ಪುಟ, ಇಲ್ಲೆಲ್ಲ ಇದೇ ರೀತಿಯೇ ಇರುತ್ತೆ ಅಂತ ಕೂಡ ಬಾಲ ಹೇಳ್ತಾರೆ. ಸೊ ಇನ್ನು ಬಾಲ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ, ಅಲ್ಲಿ ಕುಣಿತಾ ಇರ್ತಾರೆ. ಜಾತ್ರೆ ಅಂದಮೇಲೆ ಕುಣಿತ ಅದೆಲ್ಲ ಇದ್ದೇ ಇರುತ್ತಲ್ವ. ಸೊ ದೇವಸ್ಥಾನದ ಹತ್ರ ಕುಣಿತಾ ಇರ್ತಾರೆ ಎಲ್ಲರೂ ಕೂಡ. ಆವಾಗ ಅಲ್ಲಿಗೆ ಬಾಲ ಕರ್ಕೊಂಡು ಹೋಗ್ತಾನೆ, ಮಕ್ಕಳೆಲ್ಲ ಕೂಡ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಒಂದು ಸೈಡಿ ಇವನಿರ್ತಾನಲ್ವ, ಅವನು ರೌಡಿ ಬಂದಿರ್ತಾನೆ, ಬೈತಾ ಇರ್ತಾನೆ ವರ್ಧ, ಇಲ್ಲಿ ಯಾಕೆ ಬಂದೆ ನೀನು, ನಾನು ಎಲ್ಲಿಗೆ ಹೋಗ್ತೀಯ ಅಲ್ಲಿಗೆ ಹುಡಿಕೊಂಡು ಬರ್ತೀಯಾ, ಬಾಲನ ಕೈಲಿ ಏನಾದರೂ ಸಿಗಾಕೊಂಡಿದೆಯಾ ಅಂತಂದರೆ ನಿನ್ನ ಕತೆ ಮುಗಿಸ್ಬಿಡ್ತಾನೆ, ಜೈಲಿಂದ ನಾನೇ ಬಿಡಿಸಿದ್ದು ಅಂತ ಏನಾದರೂ ಬಾಲಿಗೆ ಗೊತ್ತಾಯಿದ್ರೆ ಅಷ್ಟೇ ಕತೆ ಅಂದಾಗ, ಬಸ್ಸು ಏನು ಗೊತ್ತಾ, ಇನ್ನೊಂದು ಡೀಲ್ ಬಂದಿದೆ ಬಸ್ಸು, ಅದಕ್ಕೆ ಬಂದೆ ಅಂದಾಗ, ನಾನೇ ಫೋನ್ ಮಾಡೋವರೆಗೂ ನಿನಗೆಲ್ಲ ಹುಡಿಕೆ ಬರೋಂಗಿಲ್ಲ ಅಂತೇಳಿ ಅವನ್ನ ಬೈತಾ ಇರ್ತಾನೆ ರೌಡಿನ. ಆದರೂ ನೀವು ನನಗೆ ಫೋನ್ ಮಾಡೋವರೆಗೂ ವೆಯ್ಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಿಮ್ಮನ್ನೇ ಹುಡಿಕೊಂಡು ಬಂದೆ ಅಂತ ಆ ರೌಡಿ ಹೇಳ್ತಾ ಇರ್ತಾನೆ. ನೋಡು ಬಾಲ ತುಂಬ ಸ್ಟ್ರಿಕ್ ಆಗಿದ್ದಾನೆ, ನಿನ್ನ ಮೇಲೆ ತುಂಬ ಕಣ್ಣಿಟ್ಟಿದ್ದಾನೆ ಅಂತ ಕೂಡ ವರ್ಧ ಹೇಳ್ತಾನೆ. ಆದರೆ ನೀವೇ ಹೇಳಬೇಕು, ಅವನೇಗಾದರೂ ಮಾಡಿ ಅವಾಯ್ಡ್ ಮಾಡಬೇಕು ಅಂತ ರೌಡಿ ಹೇಳಿದಾಗ, ನಾನೇನಾದರೂ ಅವ್ನ ಸುದ್ದಿಗೆ ಹೋಗ್ಬೇಡ ಅಂದರೂ ಕೂಡ ಅವ್ನು ಬಿಡೋದಿಲ್ಲ, ನನ್ನ ಜೊತೆ ಬರಬೇಡ ಅಂದರೂ ಕೂಡ ಅವ್ನು ಬಿಡೋದಿಲ್ಲ, ನನ್ನ ಜೊತೆನೇ ಇರ್ತಾನೆ ಯಾವಾಗಲೂ ಬಾಲ, ನೀನು ತುಂಬ ಹುಷಾರಾಗಿರು ಅಂತ ಕೂಡ ವರ್ಧ ಆ ರೌಡಿಗೆ ಹೇಳಿ ಕಳಿಸ್ತಾನೆ. ಇಲ್ಲಿ ಒಂದು ಸೈಡಿನ ತಂದೆ ಮಗಳದು ಕುಣಿತ ಅಂದರೆ ಕುಣಿತ. ಇನ್ನು ಜಾತ್ರೆ ಅಂತಂದಮೇಲೆ ಬಂದೇ ಬರುತ್ತಲ್ವ ಸಾಂಗು, ಗಲ್ಲು ಗಲ್ಲನತ ಅಂತ ಹೇಳ್ಬಿಟ್ಟು ಆ ಸಾಂಗ್ನ ಹಾಕ್ಕೊಂಡು ತಂದೆ ಮಗಳಿಬ್ಬರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿಯಿಂದ ತಂದೆ ಮಗಳಿಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ಡ್ಯಾನ್ಸ್ ಮಾಡೋದನ್ನ ಇವರೆಲ್ಲ ಸೈಡಿಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಲೋಹಿತು ಮತ್ತು ಚಂದು ಮತ್ತು ವರ್ಧ ಮಗ ಅವರೆಲ್ಲ ನೋಡ್ತಾ ಇರ್ತಾರೆ. ಸೊ ಇನ್ನು ಅದೆಲ್ಲ ನೋಡಿ ಖುಷಿ ಪಟ್ಕೊಂಡಿದ್ದಾದಮೇಲೆ ಮತ್ತೆ ವರ್ಧ ಮಗನ ಕೂಡ ಬಾಲ ಹೇಳ್ಕೊಳ್ತಾನೆ, ಬಾ ನೀನು ಡ್ಯಾನ್ಸ್ ಮಾಡು ಅಂತ ಹೇಳ್ಬಿಟ್ಟು ಅವನು ಕೂಡ ಬಂದು ಡ್ಯಾನ್ಸ್ ಮಾಡ್ತಾನೆ. ತುಂಬ ಖುಷಿಯಿಂದ ಇರಬೇಕಾದಾಗ ಇಲ್ಲೊಂದು ಮಿರಕಲ್ ನಡೆಯುತ್ತೆ. ಅದೇನು ಅಂತಂದರೆ ಈ ರೌಡಿನ ಬಾಲ ನೋಡಿಬಿಡ್ತಾನೆ.
ಆ ರೌಡಿನ ಯಾವಾಗ ನೋಡ್ತಾನೋ ಆ ಹುಡುಗರೆಲ್ಲ ಅಲ್ಲಿ ಕುಣಿತಿರ್ತಾರಲ್ವ ಅದನ್ನ ಅಲ್ಲೇ ಬಿಟ್ಬಿಟ್ಟು ಆ ರೌಡಿನ ಹಿಡ್ಕೊಳ್ಳೋಕ್ಕೆ ಅಂತ ಬಾಲ ಎಂಟ್ರಿ ಆಗೇ ಬಿಡ್ತಾನೆ. ಸೊ ಅಲ್ಲೊಂದು ಮಂಡಕ್ಕಿ ಅಂಗಡಿಲಿ ಏನೋ ಮಾತಾಡಿಕೊಂಡು ಅವನೊಂಥರ ರೌಡಿಜಮ್ ಮಾಡಿಕೊಂಡು ಮಂಡಕ್ಕಿ ತಿಂತಾ ಇರ್ತಾನೆ. ಇನ್ನು ಬಂದ್ಬಿಟ್ಟು ಆ ಮಂಡಕ್ಕಕ್ಕೆ ತಲೆ ಅದ್ದು ಬಿಡ್ತಾನೆ ಬಾಲ ಆ ರೌಡಿದು. ಅದು ಬಿಟ್ಟು ಇನ್ನು ಫೈನಲಿ ಅವನ್ನ ಹಿಡ್ಕೊಂಡು ಎಲ್ಲ ಹೋಗಿದ್ದೆ ಇಷ್ಟು ದಿನ ನಿನ್ನ ಎಷ್ಟು ದಿನ ಅಂತ ಹುಡ್ಕೋದು, ನೀನು ಎಲ್ಲೋದ್ರೂ ನಾನು ಬಿಡಲ್ಲ ಕಣೋ, ನೀನು ಪಾತಾಳ್ದಾಗಿದ್ರು ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ದೌರ್ಜನ್ಯ ಮಾಡ್ತಾ ಇರ್ತಾನೆ. ಇಲ್ಲಿ ಬಾಲನು ಸತ್ಯಣ್ಣನೂ ಸೀನಾ ಇಬ್ಬರು ಸೀರೆ ಮಾರ್ತಾ ಇರೋದನ್ನ ನೋಡ್ತಾರೆ ಗಲಾಟೆ. ಅದೇನಲ್ಲಿ ಗಲಾಟೆ ನಡೀತಿದೆ ಸತ್ಯ ಅಂತೇಳಿ ಸೀನಾ ಕೇಳಿದಾಗ ಅದೇನೋ ನಾನು ನೋಡ್ಕೊಬರ್ತೀನಿ ಕಣೋ ಅಂತೇಳಿ ಸತ್ಯಣ್ಣ ಬಂದುಬಿಡ್ತಾರೆ. ಇಲ್ಲಿ ಇವನು ನಾನು ಸೀರೆ ಮಾರ್ತಿರ್ತೀನಿ ನೀನು ಹೋಗು ಅಂತೇಳಿ ಹುಷಾರು ಕಣೋ ಸತ್ಯ ಅಂತೇಳಿ ಕಳಿಸ್ತಾನೆ. ಇಲ್ಲಿ ಈಗ ಸತ್ಯ ಬಾಲನ್ನ ನೋಡೋದಂತೂ ಖಂಡಿತ. ಇದನ್ನೇ ಹೇಳಿದ್ದು ನಾನು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಇನ್ನೂ ಕಂಟಿನ್ಯೂಸ್ ಆಗಿ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಕೊನೆವರೆಗೂ ವಿಡಿಯೋನ ನೋಡಿ. ಇನ್ನು ಫೈನಲಿ ಬಂದ ತಕ್ಷಣವೇ ಸತ್ಯನೇ ಫಸ್ಟ್ ಬಾಲನ್ನ ನೋಡಿಬಿಟ್ಟು ಅವನು ಹೊಡೆಯೋಕೆ ಹೋಗ್ತಾನಲ್ವ, ನಿಲ್ಲಿಸು ಬಾಲ ಅಂತೇಳಿ ಕಿರ್ಚ್ಕೊತಾನೆ ದೂರ್ಲಿಂದ ನಿಂತ್ಕೊಂಡು. ಆವಾಗ ತುಂಬಾ ಶಾಕ್ ಆಗಿಬಿಡ್ತಾನೆ ಬಾಲ ಸತ್ಯನ ನೋಡಿಬಿಟ್ಟು. ಏನು ಮಾಡ್ಬೇಕು ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇರಲ್ಲ. ಫೈನಲಿ ಅವನಿಗಿರೋದು ಬಾಲನ್ಗೆ ರೌಡಿ ಮೇಲೆ ಕಣ್ಣು, ಅವ್ನು ಹೇಗಾದರೂ ಮಾಡಿ ಸಿಗಾಕ್ಸ್ಬೇಕು ಅಂತ. ಬಾಲ ಯಾಕೋ ಅಂತೇಳಿ ಗದರ್ಕೋತಾ ಇರ್ತಾನೆ. ಅಷ್ಟರಲ್ಲೇ ರಾಣಿ ಬಂದ್ಬಿಟ್ಟು ಮಾಮ ಅಂತ ಕುಕ್ಕೋಬಿಡ್ತಾಳೆ. ಆವಾಗ ಸತ್ಯನಿಗೆ ಏನಾಗುತ್ತೆ ಅಂತಂದರೆ, ಏನಿಲ್ಲ ರಾಣಿ, ಇಲ್ಲಿ ಯಾರೋ ಗಲಾಟೆ ಮಾಡ್ತಿದ್ರು, ಅವ್ರನ್ನ ಸಮಾಧಾನ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದು ಯಾರು ಮಾಮ ಅಂತೇಳಿ ನೋಡೋಕ್ಕಂತ ಬರ್ತಾಳೆ. ನೀವು ಬರಬೇಡ ಅಲ್ಲೇ ನಿಂತ್ಕೊ ಅಂತೇಳಿ ಹಿಂದಕ್ಕೆ ತಳ್ಳಿಬಿಡ್ತಾನೆ. ಯಾಕೆ ಅಂದರೆ ಈಗ ಬಾಲನ್ ಏನಾದರೂ ಇಲ್ಲಿ ರಾಣಿ ನೋಡಿದ್ರೆ ಸತ್ಯಣ್ಣ ಬೈತಿರೋದನ್ನು ನೋಡಿ ಯಾರು ಏನು ಎತ್ತ ಅಂತೆಲ್ಲ ಪ್ರಶ್ನೆಗಳು ಹುಡ್ತವೆ. ಮತ್ತು ಈ ಮಗು ಬಾಲನ್ ಕಣ್ಣಿಗೆ ಬೀಳಬಾರ್ದು ಅನ್ನೋದು ಸತ್ಯಣ್ಣಂದು ಇದಾಗಿರುತ್ತೆ. ಸೊ ಹಾಗಾಗಿ ನೀವು ಬರಬೇಡ ಅಲ್ಲೇ ನಿಂತ್ಕೊ ಅಂತೇಳಿ ಮರೇಲಿ ನಿಲ್ಲಿಸ್ಬಿಟ್ಟು ಲೋಹಿತನ್ಗೆ ಮತ್ತು ಚಂದುಗೆ ಕರ್ಕೊಂಡು ಹೋಗ್ರಿ ಫಸ್ಟು ಅಂಗಡಿ ಹತ್ರ ಅಂತ ಹೇಳ್ಬಿಟ್ಟು ಚಂದುಗೆ ಹೇಳ್ತಾನೆ. ಮಮ್ಮ ಅದೇನು ಮಮ್ಮ ಗಲಾಟೆ ನಾನು ನೋಡ್ತೀನಿ ಅಂತ ಹೇಳ್ತಾಳೆ. ನಾನು ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ, ಫಸ್ಟು ಹೋಗ್ರಿ ಅಂತೇಳಿ ಗದರ್ಕೋತಾನೆ ಸತ್ಯಣ್ಣ. ಅಷ್ಟರಲ್ಲೇ ಸತ್ಯಣ್ಣ ಅಲ್ಲಿ ಮಾತಾಡಿ ಇದು ಮಾಡೋಷ್ಟರಲ್ಲಿ ಬಾಲ ರೌಡಿನ ಓಡಿಸ್ಕೊಂಡು ಮತ್ತೆ ಓಡಿ ಬರ್ತಾನೆ. ಅಲ್ಲಿ ನಿಂತ್ಕೊಂಡಿರಲ್ಲ. ಸತ್ಯಣ್ಣ ತಲೆ ಎತ್ತಿ ನೋಡೋಷ್ಟರಲ್ಲಿ ಅಲ್ಲಿ ಬಾಲ ಇರೋದೇ ಇಲ್ಲ. ಮತ್ತು ಇಲ್ಲಿ ಫೈನಲಿ ಓಡಿಸ್ಕೊಂಡು ಬರ್ತಾ ಇರ್ತಾನೆ ರೌಡಿನ. ಅಲ್ಲಿ ಹಿಂದೆ ಕೂಡ ಮತ್ತೆ ಸತ್ಯಣ್ಣ ಕೂಡ ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಇನ್ನು ಓಡಿಸ್ಕೊಂಡು ಬರ್ತಾ ಇರಬೇಕಾದಾಗ ಇಲ್ಲಿ ಎಷ್ಟೇ ಕೂಕೊಂಡು ಕಿರ್ಚ್ಕೊಂಡು ಬಾಲ ಅಂತ ಕಿರ್ಚ್ಕೊಂಡು ಬಂದರೂ ಕೂಡ ಸತ್ಯಣ್ಣ ಮುಂದಕ್ಕೆ ಹೊರಟೋಗ್ತಾನೆ. ಇಲ್ಲಿ ಒಂದು ಕಡೆ ವರದ ಮಗನ ಕರ್ಕೊಂಡು ಬರ್ತಾ ಇದ್ದಾನೆ. ಎಲ್ಲೋದ್ರಪ್ಪ ನಿಮ್ಮ ಫ್ರೆಂಡ್ಸು, ಬಾಲ ಎಲ್ಲೋದ ಅಂತೇಳಿ ಕೇಳಿದಾಗ ಅವರು ಅಲ್ಲೇ ಹೋದ್ರು ಪಪ್ಪ, ನಾನು ಇನ್ನು ಹೋಗೋಣ ಅಂತೇಳಿ ಬಂದೆ ಅಂತ ಹೇಳ್ಬಿಟ್ಟು ಅಂದಾಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ವರ್ಧ ಮಗ ಇಬ್ಬರು ಕಾರ್ನ ಡೋರ್ ಓಪನ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ಫೈನಲಿ ಕಾಂಚನಾಗೆ ಇರೋ ಒಂದೇ ಉದ್ದೇಶ ಮಗಳಿದ್ದಾಳೆ ಅಂತ ಕಾವೇರಿಗೆ ಹೇಳೋದು ಅಂತ ವರ್ಧ ಸರ್ ಅಂತ ಕೂಕ್ಕೊಂತಾಳೆ. ಆಗಿನ್ನೇನು ಸತ್ಯ ನೋಡಿಬಿಡ್ತಾನೆ, ವರ್ಧ ನೋಡಿಬಿಟ್ಟು ಇನ್ನು ವಾಪಸ್ಸು ಬರಬೇಕು ಅಂತೇಳಿ ಅಂದ್ಕೊಂಡು ಹೆಂಡ್ತಿನ ತಿವಿದಿರ್ತಾನಲ್ವ ಸುಲೋಚನನ್ನ, ಅದನ್ನು ನೆನೆಸ್ಕೊಂಡು ಇಳ್ದೇ ಬಿಡ್ತಾನೆ ಗಾಡಿನ. ಏನೋ ಹೇಳಕ್ಕೆ ಬಂದಿದ್ದಾಳೆ, ಈ ಜೈಲು ಕಾಂಚನ ಅಲ್ವಾ ಇವಳು ಅಂತ ಹೇಳ್ಬಿಟ್ಟು ಇಳ್ಕೊಂಡು ಒಬ್ರಿಗೊಬ್ರು ಏನಾಗಬೇಕಿತ್ತು ಅಂತ ಬಂದು ಮಾತುಕತೆ ಶುರು ಮಾಡ್ತಾರೆ. ಅಷ್ಟರಲ್ಲೇ ಅಲ್ಲೊಂದು ತೆಂಗಿನ ಮರ ಇರುತ್ತೆ, ಅಲ್ಲಿ ಕರೆಂಟ್ ಅಟ್ಯಾಚ್ ಆಗಿರುತ್ತೆ. ಆ ಕರೆಂಟ್ಗೆ ಅಟ್ಯಾಚ್ ಆಗಿಬಿಟ್ಟು ಕಾಂಚನ ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ಅಂದರೆ ಒಂದು ಮಾತು ಹೇಳ್ತೀನಿ ಕೇಳಿ, ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಬಾರ್ದು. ಅನ್ಯಾಯ ಮಾಡಿದ್ರೆ ಇದೇ ರೀತಿ ಎಲ್ಲರಿಗೂ ಆಗೋದು. ನಿಜ ಜೀವನದಲ್ಲೂ ಅಷ್ಟೇ. ಆ ಮಗು ಮೇಲೆ ಇವಳು ದುಡ್ಡಿಗೋಸ್ಕರ ಆ ಕಾವೇರಿ ಮೇಲೆ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಅಂತೇಳಿ ಇವನಿಗೆ ಸತ್ಯ ಹೇಳಿ ದುಡ್ಡು ಇಸ್ಕೋಬೇಕಂತ ಬಂದ್ಲು. ಆದರೆ ಅವಳು ನೋಡಿದ್ರೆ ಬಿದ್ದೋದ್ಲು ಕರೆಂಟ್ ಇಟ್ಕೊಂಡು. ಈಗ ವರ್ಧ ಇದ್ಕೊಂಡು ಎದ್ದಳು, ಅದೇನು ಹೇಳು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಾನೆ. ಎದ್ದೋಳು ನೀನು ಮಲ್ಕೋಬೇಡ, ಈಗ ನನಗೆ ಸತ್ಯ ಗೊತ್ತಾಗಬೇಕು ಅಂತ ಎಷ್ಟು ತಟ್ಟಿ ಕೇಳಿದ್ರು ಕೂಡ ಅವಳು ಆಹಾ ಅಂತ ಹೇಳಕ್ಕೆ ಹೋಗ್ತಾಳೆ. ಆದರೆ ಹೇಳೋಕ್ಕಾಗೋದಿಲ್ಲ. ಅಲ್ಲೆಲ್ಲರೂ ಬಂದುಬಿಡ್ತಾರೆ ಜಾತ್ರೆ ಜನ ಎಲ್ಲ. ಅಲ್ಲಿಗೆ ಗಗನ ಮೇಡಮ್ ಕೂಡ ಬರ್ತಾಳೆ. ಆದರೆ ನೋಡೋಕ್ಕಾಗಲ್ಲ. ಅದೇನು ಅಂತಂದಾಗ ಇಲ್ಲಿ ಯಾರೋ ಬೆಂಗ್ಸು ಮೂರ್ಛೆ ಹೋಗಿ ಬಿದ್ದೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಂದರೆ ಗಗನ ಮೇಡಮ್ ಕಾಂಚನ ನೋಡಲ್ಲ ಅಷ್ಟೇ. ಇನ್ನು ಫೈನಲಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೆ ಅವಳು ಎದ್ದಾಳಲ್ಲ, ಹಂಗೆ ಕಣ್ಮುಚ್ಕೊಬಿಡ್ತಾಳೆ. ಅಷ್ಟರಲ್ಲೇ ಬಾಲ ಎಲ್ಲೋದ ಇವಳನ್ನು ತುಂಬ ಬೇಕಾಗಿರೋಳು, ಇವ್ರನ್ನ ಉಡಿಸ್ಕೋಬೇಕು ಅಂತ ಅಲ್ಲಿರೋರ್ನೆಲ್ಲ ಕಿರ್ಚಾಡ್ತಾ ಇರ್ತಾನೆ ವರ್ಧ. ಆಗ ಬಾಲ ಕೂಡ ಬರ್ತಾನೆ. ಬಂದ ತಕ್ಷಣ ಯಾರು ಬಸ್ಸು ಅಂತಂದಾಗ ಇವಳು ನನಗೆ ಬೇಕಾಗಿರೋಳು, ಇವಳು ಬದುಕಬೇಕು, ಬೇಗ ಹಾಸ್ಪಿಟ್ಲಿಗೆ ಎತ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಬಾಲನೇ ಅವಳು ಎತ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಇಬ್ಬರು ಕೂಡ. ಸತ್ಯಣ್ಣ ಅವ್ರು ನೋಡಿಕೊಂಡು ಓಡೋಡ್ ಬರ್ತಾ ಇರ್ತಾನೆ. ಮತ್ತು ಫೈನಲಿ ಇಲ್ಲಿ ಸರಳ ಬಂದ್ಬಿಟ್ಟು ಯಾಕ್ರಿ ಹಂಗೆ ಓಡೋಗ್ತಾ ಇದ್ದೀರಾ, ಯಾಕ್ರಿ ದುಡ್ಡೇನಾರು ಹೊತ್ಕೊಂಡೋದ್ರೇನ್ರಿ, ಅಂಗಡಿ ತಗೊಳ್ಳೋದು ಯಾಕ್ರಿ, ಯಾರನ್ನು ದುಡ್ಡು ಕೊಡ್ದಂಗೆ ಓಡೋದ್ರೇನ್ರಿ ಅಂತ ಕೇಳ್ತಾ ಇರ್ತಾಳೆ. ಅದೇನಿಲ್ಲ ಬಿಡೆ ಅಂತ ಹೋಗೋಕ್ಕೆಂತ ಹೋಗ್ತಾ ಇರ್ತಾನೆ. ಬನ್ರಿ ಯಾಕ್ರಿ ಇಷ್ಟೊಂದೆಲ್ಲ ಆತರ ಪಡ್ತಿದ್ದೀರಾ ಅಂತೇಳಿ ಸತ್ಯಣ್ಣನ ಕರ್ಕೊಂಡು ಸರಳ ಹೊರಟು ಹೋಗ್ತಾಳೆ. ಆದರೆ ಇಲ್ಲಿ ಒಂದು ಕಡೆ ಪಾಪ ಇವಳು ತುಂಬ ಟೆನ್ಷನ್ನಿಂದ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಕಾವೇರಿ. ಅಲ್ಲೊಬ್ಬರು ಪೊಲೀಸ್ ಅಧಿಕಾರಿ ಇರ್ತಾರಲ್ವ ನೋಡ್ಕೊಳ್ಳೋರು, ಜೈಲರು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾನು ಒಂದೇ ಒಂದು ಸರಿ ನನ್ನ ಮಗಳ ಹತ್ರ ಮಾತಾಡಬೇಕು ಮೇಡಮ್, ಪ್ಲೀಸ್ ಮೇಡಮ್ ನಿಮ್ಮ ಫೋನ್ ಕೊಡಿ ಮೇಡಮ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾಳೆ. ಯಾಕೆ ಕಾವೇರಿ ಅಂದಾಗ, ನನ್ನ ಮಗಳು ಸೇಫ್ಟಿ ಮುಖ್ಯ, ನಮ್ಮ ಮಗಳು ಹೇಗಿದ್ದಾಳೆ ಅಂತ ನಾನು ಒಂದೇ ಒಂದು ಸರಿ ಅವಳು ವಾಯ್ಸ್ ಕೇಳಿಸ್ಕೋಬೇಕು,
ಮತ್ತು ಗಗನ ಮೇಡಮ್ ನಾನು ಫೋನ್ ಮಾಡಬೇಕು, ಗಗನ ಮೇಡಮ್ ಫೋನ್ ಮಾಡಿದ್ರೆ ನನ್ನ ಮಗಳು ಸೇಫ್ಟಿಗಿದ್ದಾಳೆ ಅಂದರೆ ನಾನು ನಿಮ್ಮದೇಗಿರ್ತೀನಿ, ಪ್ಲೀಸ್ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅವ್ರು ಇದ್ಕೊಂಡು ಆಯಿತು ನಿಮ್ಮ ಮಗಳ ಬಗ್ಗೆ ಹೇಳ್ತಾ ಇದೆಯಲ್ಲ, ಸೊ ಹಾಗಾಗಿ ನಾನು ಫೋನ್ ಕೊಡ್ತೀನಿ ಅಂತ ಕೂಡ ಮಗಳ ಬಗ್ಗೆ ಹೇಳಿದ ತಕ್ಷಣ ಫೋನ್ ಕೊಟ್ಬಿಡ್ತಾಳೆ. ಆದರೆ ಇಲ್ಲಿ ಒಂದು ಕಡೆ ಎಲ್ಲ ಮನೆಗೆ ಬಂದಿರ್ತಾರೆ, ಆಲ್ರೆಡಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು. ಇನ್ನು ಇಲ್ಲಿ ಸತ್ಯಣ್ಣ ತುಂಬ ಫೀಲ್ ಮಾಡಿಕೊಂಡು ಈ ಥರ ಬಾಲ ಸಿಕ್ಕಿದಂತೆಲ್ಲ ಸ್ಟೋರಿ ಹೇಳ್ತಾ ಇರ್ತಾರೆ. ಗಗನ ಇದ್ಕೊಂಡು ಯಾರು ಏನು ಅಂತೆಲ್ಲ ಕೇಳಿದಾಗ ಇಲ್ಲಿ ಸರಳ ಬೈತಾ ಇರ್ತಾಳೆ. ಈಗ ಅವಳು ಬೇರೆ ನೋವು ಕೊಟ್ಟು ಹೋದ್ಲು ನಮ್ಗೆ 10 ವರ್ಷದಿಂದ, ಈಗ ಇನ್ನೂ ಸ್ವಲ್ಪ ನೋವು ತಿನ್ನಲಿ ಅಂತ ಅವ್ರ ಮಗಳನ್ನ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾಳೆ, ಈಗ ಇನ್ನೂ ನೋವು ಟೆನ್ಷನ್ ಜಾಸ್ತಿ ಆಗೋಯ್ತು ಅಂತ ಹೇಳ್ಬಿಟ್ಟು ಸರಳ ಬೈತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇನೆ ಇಲ್ಲಿ ಕಾವೇರಿ ಫೋನ್ ಮಾಡೇ ಬಿಡ್ತಾಳೆ ಸರಳಗೆ. ಅದಕ್ಕೆ ಹೇಳಿದ್ದು ನಾನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಕಂಟಿನ್ಯೂಸ್ ಆಗಿ ನೋಡಿ ಅಂತ. ಇನ್ನು ಫೋನ್ ಬಂದ ತಕ್ಷಣವೇ ಫೈನಲಿ ಫೋನ್ನ ನೋಡ್ತಾಳೆ. ಜೈಲಿಂದ ಫೋನ್ ಬರ್ತಾ ಇದೆ ಅಂದ ತಕ್ಷಣ ಎಲ್ಲರೂ ಖುಷಿಯಾಗಿಬಿಡ್ತಾರೆ, ಅಂದರೆ ಸರಳ ಬಿಟ್ಟು. ಅಮ್ಮ ಮಾಡಿದಾಳಂತ ಕೂಡ ರಾಣಿ ತುಂಬ ಖುಷಿ ಆಗುತ್ತೆ. ಇನ್ನು 1 ನಿಮಿಷ ಫೋನ್ ಎತ್ತುತ್ತೀನಿ ಅಂತ ಹೇಳಿದಾಗ ಫೈನಲಿ ಫೋನ್ನ ರಿಸೀವ್ ಮಾಡೇ ಬಿಡ್ತಾಳೆ ಗಗನ. ರಿಸೀವ್ ಮಾಡಿ ಕಿವಿಲಿ ಇಟ್ಕೋತಾಳೆ. ಇಟ್ಕೊಂಡ ತಕ್ಷಣ ಅದು ಕಾವೇರಿ ವಾಯ್ಸೇ ಆಗಿರುತ್ತೆ. ಮೇಡಮ್, ಗಗನ ಮೇಡಮ್, ಪ್ಲೀಸ್ ಮೇಡಮ್, ರಾಣಿ ಹೇಗಿದ್ದಾಳೆ ಮೇಡಮ್ ಅಂತೇಳಿ ಫಸ್ಟು ರಾಣಿನೇ ಕೇಳ್ತಾಳೆ. ಗಗನ ಇದ್ಕೊಂಡು ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿದ್ದಾಳೆ ರಾಣಿ, ನಾನು ಅಲ್ಲೇ ಇದ್ದೀನಿ ಅವ್ರ ಮನೇಲಿ ಅಂತ ಕೂಡ ಹೇಳಿದ ತಕ್ಷಣ ಕಾವೇರಿಗಂತೂ ಎಲ್ಲಿ ಸಂತೋಷ ಖುಷಿ ಎಲ್ಲ ಆಗಿಬಿಡುತ್ತೆ. ಹಾಗಾದ ತಕ್ಷಣವೇ ಮೇಡಮ್ ಪ್ಲೀಸ್ ಮೇಡಮ್ ಅವಳನ್ನ ಕಾಪಾಡಿ ಮೇಡಮ್, ಅವಳಿಗೆ ತೊಂದರೆ ಇದೆ ಮೇಡಮ್ ಅಂತ ಹೇಳ್ಕೊಳಕ್ಕೆ ಹೋಗೋಷ್ಟರಲ್ಲೇ ಅವಳು ಹೇಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಎಲ್ಲ ಎನ್ಕ್ವೈರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಇಲ್ಲೇ ಇದ್ದಾಳೆ ರಾಣಿ, ಅವಳಿಗೆ ಕೊಡ್ತೀನಿ ಅಂತೇಳಿ ಗಗನ ರಾಣಿಗೆ ಕೊಡೋಕೆ ಹೋಗ್ತಾಳೆ ಫೋನ್, ಅಮ್ಮನ ಹತ್ರ ಮಾತಾಡು ಅಂತ. ಆ ರಾಣಿಗಂತೂ ಎಲ್ಲಿದ್ದು ಖುಷಿ, ನನಗಂತೂ ಇದು ನೋಡಿ ನಿಜವಾಗ ಕಣ್ಣೀರೇ ಬಂದುಬಿಡ್ತು. ಅಮ್ಮ ಅಂತೇಳಿ ಫಸ್ಟು ವಾಯ್ಸನೇ ಆಗಿರುತ್ತೆ. ರಾಣಿ ಅಂತೇಳಿ ಅವಳು ಕೂಕೋತಾಳೆ. ಒಬ್ರಿಗೊಬ್ರು ತಾಯಿ ಮಗಳು ಕಣ್ಣೀರು ಹಾಕ್ಕೊಂಡು, ಅಮ್ಮ ಹೇಗಿದ್ದೀಯಮ್ಮ, ಅಮ್ಮ ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ಅಮ್ಮ, ನನಗೇನು ಟೆನ್ಷನ್ ಇಲ್ಲಮ್ಮ, ನಮ್ಮ ಮಾಮ, ನಮ್ಮ ಅತ್ತೆ, ಚಂದು, ಲೋಯಿತು ಎಲ್ಲರೂ ನನ್ನ ಸಕ್ಕತ್ತ ನೋಡ್ಕೊತಿದ್ದಾರಮ್ಮ, ಆರಾಮಾಗಿದ್ದೀನಮ್ಮ ಅಂತೇಳಿ ರಾಣಿ ಹೇಳ್ತಾಳೆ. ಹೇಳಿದ ತಕ್ಷಣ ಅವ್ರ ಮಾವಂತೂ ಎಷ್ಟು ಖುಷಿ ಪಡ್ತಾನಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ಇನ್ನು ಫೈನಲಿ ಅದನ್ನೆಲ್ಲ ಹೇಳೋದು ನೋಡಿ ಇವ್ರಿಗಂತೂ ಸತ್ಯಣ್ಣಗೆ ನನ್ನ ತಂಗಿ ಕಾಲ್ ಬಂದಿದೆ ಅಂತ ಎಲ್ಲಿ ಖುಷಿ ಆಗ್ತಾ ಇರುತ್ತೆ, ಚಂದು ಕೂಡ ಖುಷಿ ಆಗುತ್ತೆ. ಆದರೆ ಇಲ್ಲಿ ಇವಳಿ ಮಾತ್ರ ಲೋಹಿತ್ಗೆ ತುಂಬಾ ಬೇಜಾರಾಗ್ತಿರುತ್ತೆ. ಆದರೆ ಇಲ್ಲಿ ಮಾತಾಡ್ತಲೇ ಇರ್ತಾಳೆ ಕಾವೇರಿ. ಅಮ್ಮ ಒಂದು ವಿಷಯ ಗೊತ್ತಾ ಅಮ್ಮ, ನೀನು ಒಂದು ಗೊಂಬೆ ಕೊಟ್ಟಿದ್ದೀಯಲ್ಲ ಅಮ್ಮನ ಅಂತ ಹೇಳ್ಬಿಟ್ಟು, ಅದ್ರ ಹತ್ರ ನಾನು ಎಲ್ಲ ಒಂದು ದಿನ ಏನು ನಡೆದಿರುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಮ್ಮ, ಅದೆಲ್ಲ ನಿನಗೆ ಕೇಳಿಸುತ್ತೆ ಅಂತ ಅನಿಸುತ್ತೆ ಅಮ್ಮ ನನಗೆ ಅಂತ ಹೇಳ್ಬಿಟ್ಟು ತುಂಬ ಮುಗ್ಧತೆಯಿಂದ ರಾಣಿ ಮಾತಾಡ್ತಾ ಇರ್ತಾಳೆ. ಹೌದು ಕಂದ, ನೀನು ಮಾತಾಡೋದೆಲ್ಲ ನನಗೆ ಕೇಳಿಸುತ್ತೆ ಅಂತ ಕೂಡ ಅವರು ತುಂಬಾ ಖುಷಿ ಪಡ್ತಾರೆ ಮಗಳ ವಯಸ್ಸನ್ನ ಕೇಳಿಸ್ಕೊಂಡು. ಅಮ್ಮ ಹೇಗಿದ್ದೀಯಮ್ಮ, ನೀನೇನು ಯೋಚನೆ ಮಾಡಬೇಡ ಅಮ್ಮ, ಆರಾಮಾಗಿರಮ್ಮ, ನಾನು ತುಂಬ ಖುಷಿಯಿಂದ ಇದ್ದೀನಿ, ತುಂಬ ಸಂತೋಷದಾಗಿದ್ದೀನಿ, ನನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದಾರಮ್ಮ ಅಂತ ಹೇಳ್ಬಿಟ್ಟು ರಾಣಿ ತುಂಬ ಖುಷಿಯಿಂದನೇ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡು ಕಾವೇರಿಗಂತೂ ಸಿಕ್ಕಾಪಟ್ಟೆ ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಕಣ್ಣೀರು. ಅದು ಅಣ್ಣನ ಮನೇಲಿ ಫೋನ್ ಮಾಡಿರೋದು, ಅಣ್ಣನ ಜೊತೆ ಇರಬೇಕಾದಾಗ ರಾಣಿ ಜೊತೆ ಮಾತಾಡ್ತಿರೋದಲ್ವ, ಇದೊಂದು ಮಿರಕಲ್ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಟೈಮು ಇವತ್ತು ರಾಣಿ ಮನೇಲಿ ಅಂದರೆ ಅವ್ರ ಮನೆಯಲ್ಲೇ ರಾಣಿ ಜೊತೆ ಮಾತಾಡ್ತಿರುವಂಥದ್ದು. ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮತ್ತು ಅಮ್ಮ ಮಾಮನಿಗೆ ಕೊಡ್ತೀನಿ ಮಾತಾಡಮ್ಮ ಫೋನು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ಬಿಡ್ತಾಳೆ. ಮಮ್ಮ ತಗೋ ಅಮ್ಮನ ಹತ್ರ ಮಾತಾಡು ಅಂತ ಫೋನ್ ಕೊಡೋಕೆ ಹೋಗ್ತಾಳೆ. ಸತ್ಯಣ್ಣಂತೂ ಕೈಕಲ್ಲೆಲ್ಲ ನಡುಗ್ತಾ ಇರುತ್ತೆ. ಯಾಕೆಂದರೆ 10 ವರ್ಷದ ಹಿಂದೆ ತಂಗಿ ಹತ್ರ ಮಾತಾಡಿರ್ತಾನೆ, 10 ವರ್ಷದಿಂದ ರಾಣಿನ ಅಂದರೆ ತಂಗಿನ ನೋಡಿರ್ತಾನಲ್ವ, ತುಂಬ ಫೀಲ್ ಆಗ್ತಾ ಇರುತ್ತೆ ಅವ್ರಿಗೆ. ಮತ್ತು ಇನ್ನು ಮಾತಾಡಲೇಬೇಕು ಅನ್ನೋದು ಅವನಿಗೂ ತುಂಬ ಆಸೆ ಇರುತ್ತೆ. ತಂಗಿ ಫೋನ್ ಅಂತ ಹೇಳ್ಬಿಟ್ಟು ಎದೆಗೆಲ್ಲ ಹೊತ್ಕೊಂಡು ಇನ್ನೇನು ಕಿವಿಗೆ ಇಟ್ಕೋತಾನೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಅವಳು ಅಷ್ಟೇ ಗಾಬರಿ ಪಡ್ತಾಳೆ, ನಮ್ಮ ಅಣ್ಣನ ವಾಯ್ಸ್ ಕೇಳಿಸ್ಕೋಬೇಕು ಅಂತ. ಅವಳಿಗೂ ಸಖತ್ ಖುಷಿ ಒಂದು ಕಡೆ ಟೆನ್ಷನ್ನು, ಒಂದು ಕಡೆ ನರ್ವಸ್ಸು. ಏಕೆಂದರೆ ಹೆಣ್ಣಿನ ಜೀವನ ಚೆನ್ನಾಗಿದ್ರೆ ಅಲ್ವಾ ಚೆನ್ನಾಗೇ, ಇಲ್ಲ ಅಂತಂದರೆ ಈ ರೀತಿ ಆದಾಗ 10 ವರ್ಷದಿಂದ ಒಂದು ಯಾರ್ದೋ ಲವ್ ಮಾಡ್ಕೊಂಡ್ಲು, ಮದುವೆ ಮಾಡ್ಕೊಂಡ್ಲು, ಅಲ್ಲಿ ಒಂದಿನ ಸಂಸಾರ ಮಾಡಲಿಲ್ಲ, ಜೀವನ ಮಾಡಲಿಲ್ಲ, ಗಂಡನ ಜೊತೆ ಓಡೋದ್ಲು, ಜೈಲಿಗೆ ಹೋಗ್ಬಿಟ್ಲು. ಈ ವರದಾನನ ಜೈಲಿಗೆ ಹಾಕಿಸ್ಬಿಟ್ಟ. ಮತ್ತು ಸತ್ಯಣ್ಣಂಗೆ ಇಲ್ಲಿ ನೋಡಿದ್ರೆ ಸತ್ತೋಗಿದ್ದಾಳೆ ತಂಗಿ ಅಂತ ಬಾಲ ಬಂದು ಹೇಳ್ದ. ಈ ರೀತಿ ಇದ್ದಾಗ ತಂಗಿ ವಾಯ್ಸ್ ಕೇಳಿಸಿದ್ರೆ ಸತ್ಯಣ್ಣಂಗೆ ಖುಷಿ ಆಗುತ್ತಲ್ವ. ಸೊ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ನಾಳೆ ಮಾತಾಡ್ತಾರೆ ಅಣ್ಣ ತಂಗಿ ಇಬ್ಬರು. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತ ಆಗ್ತಾ ಇದೆ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.